ಅಕ್ಷಯ ತೃತೀಯಕ್ಕೆ ಚಿನ್ನಾಭರಣ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ. ಸಾಕಷ್ಟು ಕಾಂಟ್ಯಾಕ್ಟನ್ನು ಕೂಡ ಮಾಡಿರ್ತೀರಿ. ಯಾವ ಥರ ತೊಗೋಬೇಕು, ಎಷ್ಟು ಗ್ರಾಮ್ ತೊಗೋಬೇಕು, ತಮ್ಮ ಬಜೆಟ್ ಎಷ್ಟು ಅನ್ನೋದನ್ನೆಲ್ಲ. ಆದರೆ ಆ ಚಿನ್ನಾಭರಣ ಹೇಗೆ ತಯಾರಾಗುತ್ತೆ, ಅದನ್ನು ಯಾವ ರೀತಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದನ್ನು ನಾನೀಗ ಮೈಸೂರಿನ ಅಶೋಕ್ ಅವ್ರನ್ನ ಹಿಂಬದಿಯಲ್ಲಿ ಇರ್ತಕ್ಕಂಥ ಕುರುಬಾರ್ಗೆಯಲ್ಲಿ ಹಿಡಿದೀನಿ. ಇಲ್ಲಿ ಪೂರ್ತಿ ನಾನು ತೋರಿಸ್ತಾ ಹೋಗ್ತೀನಿ. ಮತ್ತು ಇಲ್ಲಿನ ಚಿನ್ನ ಬೆಳ್ಳಿ ವರ್ತಕರು ಮತ್ತು ಮಾಡುವವರು, ಮ್ಯಾನುಫ್ಯಾಕ್ಚರ್ ಮಾಡುವಂಥವ್ರನ್ನ ಕೂಡ ಮಾತಾಡಿಸ್ತೀನಿ. ಹೇಗೆ ಇಲ್ಲಿ ಚಿನ್ನಾಭರಣವನ್ನು ತಯಾರಿಕೆ ಮಾಡಲಾಗ್ತದೆ, ಹಿಂದೆ ಹೆಂಗೆ ಮಾಡಲಾಗ್ತಿತ್ತು, ಈಗ ಹೆಂಗೆ ಮಾಡಲಾಗ್ತದೆ, ಯಾವೆಲ್ಲ ರೀತಿಯಂಥ ಅಪ್ಡೇಟ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಇಲ್ಲಿ ಚಿನ್ನ ಅಂದರೆ ಆಭರಣ ತಯಾರಿಕಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ತಯಾರಿಕೆ ಮಾಡುವಂಥವ್ರು ಎಲ್ಲರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ಇಲ್ಲಿ ಎಷ್ಟು ವರ್ಷಗಳಿಂದ ಈ ಒಂದು ಏರಿಯಾದಲ್ಲಿ ಚಿನ್ನ ಬೆಳ್ಳಿ ಆಭರಣಗಳ ತಯಾರಿಕೆ ಮಾಡಲಾಗ್ತಾ ಇದೆ ಮತ್ತು ಹೇಗೆಲ್ಲ ಮಾಡಲಾಗ್ತಾ ಇದೆ ಅನ್ನೋದನ್ನು ನನಗೆ ಈಗ ನೀವು ತೋರಿಸ್ಕೊಡ್ಬೇಕು ಸರ್. ಸರ್ ತುಂಬ ವರ್ಷದಿಂದ ಇಲ್ಲಿ ರೆಡಿ ಆಗ್ತಾ ಇರೋದು. ತುಂಬ ಹಳೆಯದು ಇದು ಸರ್. ತುಂಬ 100 ವರ್ಷ ಅಂದ್ರೂ ನಡೀತದೆ ಸರ್. ಮೈಸೂರಿನಲ್ಲೆಲ್ಲೂ ಈ ಮಟ್ಟಕ್ಕಾಗಲ್ಲ ಇಷ್ಟೊಂದು. ಇಲ್ಲೇ ಎಲ್ಲ ಫುಲ್ ಇಲ್ಲೇ ಇರೋದು. ನಾವು ಅಧ್ಯಕ್ಷರು, ಚಿನ್ನ ಬೆಳ್ಳಿ ಅಧ್ಯಕ್ಷರು ಗೋಲ್ಡನ್ ಸುರೇಶ್ ಅಂತ, ನಮ್ಮ ಪದಾಧಿಕಾರಿಗಳು ಇವರೆಲ್ಲ. ಸರ್ ನನಗೀಗ ನೀವು ಪೂರ್ತಿ ಈಗ ಇಲ್ಲೆಲ್ಲ ಹೆಂಗೆ ಮಾಡ್ತಾರೆ, ಹೆಂಗೆಲ್ಲ ಮಿಷಿನ್ಗಳು ಇಟ್ಕೊಂಡಿದ್ದೀರಿ ಅದನ್ನೆಲ್ಲ ಒಂದು ತೋರಿಸ್ಕೊಡ್ತಾ ಹೋಗಿ ಸರ್. ಇಲ್ಲಿ ಸ್ಟೋನು ಫಿಟ್ಟಿಂಗ್ ಮಾಡೋದು. ಇಲ್ಲಿ ಇವರು ಸ್ಟೋನ್ ಫಿಟ್ಟಿಂಗ್ ಅಂದರೆ ಬರೀ ಸ್ಟೋನ್ ಫಿಟ್ಟಿಂಗೇ ಮಾಡೋದು. ಒಂದೊಂದು ಕೆಲಸಗಳು ಒಬ್ಬೊಬ್ಬರು ಒಂದೊಂದು ಇದು ಮಾಡೋದು ಸರ್. ಉಂಗುರದ ಕೆಲಸನೇ ಬೇರೆ, ಚೈನ್ ಕೆಲಸನೇ ಬೇರೆ, ಬಳೆ ವರ್ಕೆ ಬೇರೆಯವ್ರು ಮಾಡೋದು, ಪಾಲಿಶ್ ಕೆಲಸನೇ ಬೇರೆ, ಕಟಿಂಗ್ಸೇ ಬೇರೆ. ಆ ಥರ ನಿಮಗೆ ಎಲ್ಲ ಉದ್ದಕ್ಕೂ ಇದ್ದಾರೆ. ನಾನು ತೋರಿಸ್ಕೊಂಡು ಹೋಗ್ತೀವಿ ಸರ್. ನಾವು ಅಲ್ಲಿಗೆ ಏನು ಮಾಡ್ತಾರೆ, ಈಗ ಒಂದು ರಿಂಗ್ ಮಾಡಬೇಕು ಅಂದ್ರೆ ಅಲ್ಲಿ ಮಾಡಿ ಕಳಿಸ್ತಾರೆ. ಇಲ್ಲಿ ಸ್ಟೋನ್ ಫಿಟ್ ಇಲ್ಲಿ ರೆಡಿ ಆಗ್ತದೆ. 15 ಗ್ರಾಮ್ ಇದೆ ಅದು ಓಲೆ ಜುಮ್ಕಿಯಿಂದ. ಅದು ಬಂದು ಓಲೆ ಜುಮ್ಕಿ 15 ಗ್ರಾಮ್ ನೆಟ್ ವೆಯ್ಟು. ಈ ಮುತ್ತು ಮತ್ತು ಸ್ಟೋನ್ ಫಿಟ್ಟಿಂಗ್ ಮಾಡೋರು ಇನ್ನೊಬ್ಬರು. ಅದ್ರ ಶೇಪ್ನ ಮಾಡಿ ರೆಡಿ ಮಾಡಿ ಓಲೆ ಜುಮ್ಕಿ ಆಕಾರ ರೆಡಿ ಮಾಡಿ ಮಾಡೋ ಫೈನಲ್ವರೆಗೂ ಇವ್ರದೇನೆ. ಸ್ಟೋನ್ ಫಿಟ್ಟಿಂಗ್ ಒಂದು ಕಡೆ ಆಗುತ್ತೆ, ಪಾಲಿಶ್ ಒಂದು ಕಡೆ ಆಗುತ್ತೆ. ಅಥವಾ ಜುಮ್ಕಿ ತಯಾರಾಗಬೇಕು ಅಂದರೆ ಒಂದು 3-4 ಜನ ಪರಿಶ್ರಮ ಬೇಕು ಒಂದು ವರ್ಕ್ ಆಗಬೇಕು. 4-5 ಅಂಗಡಿಗಳು, 4-5 ಜನ ಕೈ ಜೋಡಿಸ್ಬೇಕು. ಆದರೆ ಈಗ ಅದು ಡೈಗೆ ಹೋಗಿದೆ. ರೆಡಿ ಆದಮೇಲೆ ಅದನ್ನು ಒಂದು ಹಂತಕ್ಕೆ ತರೋದಂದರೆ ಶೇಪ್ ತರೋದು ಒಂದು ಕಡೆ, ಅದನ್ನು ಡ್ರಿಲ್ಲಿಂಗ್ ಮಾಡಿ ಮತ್ತು ಕಲ್ ಫಿಟ್ಟಿಂಗ್ ಒಂದು ಕಡೆ ಬರ್ತದೆ. ಅದಾದಮೇಲೆ ಮುತ್ತನ್ನ ಒಂದು ಕಡೆ ಸೆಟ್ ಮಾಡಿ ಫೈನಲ್ ಫಿನಿಶ್ ಮಾಡಿ ಅದನ್ನು ಪಾಲಿಶ್ ಕೊಡ್ತಾರೆ. ಒಟ್ಟು 5 ಹಂತಕ್ಕೆ ಹೋಗ್ತದೆ ಇದು. ನಾವು 30 ವರ್ಷದಿಂದ ಈ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ತಂದೆ ಕಾಲದಿಂದ ಮಾಡ್ತಾಯಿದ್ರು. ನಾವು ಮಾಡ್ಕೊಬರ್ತಾ ಇದ್ದೀವಿ. ನಾವು ಇಲ್ಲಿ 30 ವರ್ಷ ಆಗೈತೆ. ಎಲ್ಲ ಥರನೂ ವಿಗ್ರಹಗಳು, ದೇವಸ್ಥಾನಕ್ಕೆ ಏನು ಕೌಚ ಬೇಕು, ಗಟ್ಟಿ ವಿಗ್ರಹ ಬೇಕು, ಎಲ್ಲ ಮಾಡ್ತಾಯಿದ್ದೀವಿ ಸರ್. ಆದರೆ ಇವತ್ತು ಇದಕ್ಕೆ ಬೆಲೆ ಇಲ್ಲ. ಯಾಕೆಂದರೆ ಎಲ್ಲ ಕಂಪ್ನಿಗಳು, ಎಲ್ಲ ಹೋಲ್ಸೇಲ್ ಅಂಗಡಿಗಳು ಆಗ್ಬಿಟ್ಟು ಇದಕ್ಕೆಲ್ಲ ಮುನ್ನಾಯ್ತೈತೆ. ಹಾಂ, ಹ್ಯಾಂಡ್ ವರ್ಕು. ಇದೆಲ್ಲ ಏನಂದರೆ ಇವಾಗ ಸ್ಥಳದಲ್ಲಿ ಇರೋರಿಗೆ ಕೆಲಸ ನಡೀತಾ ಇಲ್ಲ ಸರ್. ಹೊರಗಡೆ ಊರಿಂದ ಬಂದಂಥವ್ರಿಗೆ ಕೆಲಸ ನಡೀತಾ ಐತೆ. ಇವಾಗ ಒಳ್ಳೆ ಕೆಲಸಗಾರನಿಗೆ ಬೆಲೆ ಇಲ್ದಂಗೆ ಆಗ್ಬಿಡೈತೆ. ಅದೇ ಕಲರ್ ಇದ್ರೆ ಪ್ಯೂರು, ಚೇಂಜ್ ಆಗಲ್ಲ. ಇನ್ನೊಂದು ಹೀಟ್ ಮಾಡಿ ತೋರಿಸ್ತೀನಿ ನೋಡಿ, ಅದು ಟಚ್ ಬೆಳ್ಳಿ. ಈಗ 2 ತೋರಿಸ್ತೀನಿ ನೋಡಿ ಸರ್. ಅದು ಹಾಂ, ಇದು ಪ್ಯೂರು. 1 ಗ್ರಾಮು ಮಿಕ್ಸಿಂಗ್ ಇಲ್ಲ ಇದರಲ್ಲಿ. ಈಗ ನೀವು ರೆಡಿಮೇಡ್ ಅಂಗಡಿಲಿ ತಗೊಂಡ್ರೆ 80, 90 ಹಾಲ್ ಮಾರ್ಕು ಅಂತ ಕೊಡ್ತಾರೆ. ಅವೆಲ್ಲ ಈ ಥರ ವೈಟ್ ಆಗಲ್ಲ ಸರ್. ಅಷ್ಟೇ ಡಿಫ್ರೆನ್ಸು. ಈಗ ನಾವು ಈ ಥರ ಟಚ್ ಬೆಳ್ಳಿಲಿ ಮಾಡಿಸ್ಕೊಂಬಿಟ್ಟು ಅವರು ಪಾಲಿಸ್ ಹಾಕ್ಬಿಟ್ರೆ ಯಾರಿಗೂ ಗಿರಾಕಿ ಗೊತ್ತಾಗಲ್ಲ. ನಿಮ್ಗೇನು ಗೊತ್ತಾಗಲ್ಲ ಸರ್. ಇವಾಗ ನೀವು ಹಾಲ್ ಮಾರ್ಕು ಬೆಳ್ಳಿ ಅಂತ ತಗೋತಿರಲ್ಲ, ಅದು ಬರೋದೇ 80 ಟಚ್ ಸರ್. ಚಾಲೆಂಜು ಯಾವ ಜ್ಯುವೆಲ್ರಿ ಶಾಪ್ಗಾರ ಚಾಲೆಂಜು ಸರ್. ಹಾಂ, ಅವರು ಈ ಥರ ಕಲರ್ ಕೊಟ್ಬಿಡ್ಲಿ. ಈಗ ಹಾಲ್ ಮಾರ್ಕು ಈಗ 916 ಬೆಳ್ಳಿ ಕೊಟ್ರೂ ಇಷ್ಟು ಸ್ವಲ್ಪ ಕೆಂಚು ಕಲರ್ ಬರಬೇಕು. ಈಗ 10 ಗ್ರಾಮ್ಗೆ ನಾವು 800 ಮಿಲಿ 750 ಮಿಲಿ ಹಾಕಬೇಕು ಹಾಲ್ ಮಾರ್ಕ್ ಬೆಳ್ಳಿಗೆ. ಅದು ನಿಮಗೆ ಕಪ್ಪಾಗಲ್ಲ ಬೆಳ್ಳಿ. ಆದರೆ ಯಾಕೆ ಕಪ್ಪಾಯ್ತದೆ? ಇವಾಗಾದರೆ ಜ್ಯುವೆಲ್ರಿ ಶಾಪ್ ಅವನು ಹೆಸರು ಹೇಳಿದ್ರೆ ಅವನು ಪ್ಯೂರು ಅಂತ ಹಾಕಿ ಕಳಿಸ್ತಾನೆ. ಆದರೆ ನಮಗೆ ಯಾರೂ ಇಲ್ಲಿ ಟೆಸ್ಟ್ ಫಾರಮ್ ಅವರು ಎಷ್ಟು ಜನ ಅವರೇ, ಅಷ್ಟು ಜನನೂ
ನಮ್ಮಂಥವ್ರಿಗೆ ಕೆಲಸ ವರ್ಕ್ದಾರರಿಗೆ ಅವರು ಟೆಸ್ಟ್ ಫಾರಮ್ ಹಾಕ್ಕೊಡಲ್ಲ ಸರ್. ಜ್ಯುವೆಲರಿ ಶಾಪನ್ನು ಹೇಳಿದ್ರೆ ಅದು ಡಿಫ್ರೆನ್ಸ್ ಇದ್ರೂ ಹಾಕ್ಕೊಟ್ಬಿಡ್ತಾರೆ. ಇದೆಲ್ಲ ಓಲ್ಡ್ ಸರ್. ಇದಕ್ಕೆಲ್ಲ 100 ವರ್ಷ ಆಗೈತೆ ಮಿಷಿನ್ಗೆ ಇದು. ಹಾಂ, ಅಂದರೆ ನಮ್ಮ ತಾತ ಅವರಿಂದ ಇತ್ತು, ನಾವು ಅದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಹಾಂ, ಇದೆಲ್ಲ 100 ವರ್ಷ. ಇದೆಲ್ಲ ಒಂದು ನಿಮಗೆ 45 ವರ್ಷ. ಅದರ ಕಾಪಿ ಇದು ಬಾಟ್ಲು ಬಾಯ್ ಮಿಷಿನು. ಇದು ಬೆಂಗಳೂರಲ್ಲಿ ತಯಾರಿಸಿರೋದು ಡೂಪ್ಲಿಕೇಟ್. ಆದ್ರೂ ಇವತ್ತು ಈ ಮಿಷಿನ್ ಸಿಗಲ್ಲ ಸರ್. ಇದು ಬರೀ ವೈರಿಂಗು, ತಂತಿ ಹಾಂ, ಮಣಿ ಸುತ್ತಕ್ಕೆ ಬೀಡಿಂಗ್ ಕೊಡೋಕ್ಕೆ ಆ ಥರದ್ದು ತಂತಿ ಸರ್ ಇದು. ಇಲ್ಲ, ಮಿಷಿನ್ ಆನ್ ಹಂಗೆ ಗಟ್ಟಿ. ಹಾಂ, ಚಕ್ರ ಎಲ್ಲ ಬರ್ತದೆ ಅದಕ್ಕೈತೆ ನೋಡಿ. ಇದು ಆನ್ ಮಾಡ್ತೀನಿ. ಸರ್, ಇವರು ಸ್ಟೋನ್ ಫಿಟ್ಟಿಂಗ್ ಮಾಡೋದು. ಓಲೆಗಳು ಉಂಗುರ, ನೆಕ್ಲೆಸ್ ಏನೇ ಇದ್ರೂ ವಜ್ರ ತಂದರೆ ವಜ್ರ ಫಿಟ್ಟಿಂಗ್ ಆಗುತ್ತೆ, ಸ್ಟೋನ್ ತಂದರೆ ಸ್ಟೋನ್ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಇವರು ಆಲ್ಮೋಸ್ಟ್ ಹೆಚ್ಚು ಇವ್ರದ್ದು ಡೈಮಂಡ್ ಫಿಟ್ಟಿಂಗೇ ಆಗೋದು. ಇವರಿಂದ ಇಲ್ಲಿಂದನೇ ರೆಡಿಯಾಗಿ ಶೋರೂಮ್ಗಳಿಗೆ ಹೋಗೋದು. ಡೈಮಂಡ್ ಫಿಟ್ ಮಾಡಿಕೊಡ್ತಾರೆ. ಸರ್, ಇದು ಚೈನ್ ಆರ್ನಮೆಂಟ್ ರೆಡಿಯಾಗಿದೆ, ಮಾಂಗಲ್ಯ ಚೈನು ಆಯ್ತಾ. ತುಂಬ ಸೂಕ್ಷ್ಮವಾದ ಕಲೆ ಸರ್ ಇದು. ಇದಕ್ಕೆ ಕಡಿಮೆ ಅಂದ್ರೂ ಒಂದು 20-25 ವರ್ಷ ಗ್ಯಾರಂಟಿ ಕೊಡ್ತೀವಿ. ಯಾಕೆಂದರೆ ಅಷ್ಟು ಬಂದೋಬಸ್ತಾಗಿರುತ್ತೆ, ಸ್ಥಳೀಯವಾಗಿ ಮಾಡಿರೋಂಥ ಕಲೆ ಇದು ಆಯ್ತಾ. ಈಗ ಮಿಷಿನ್ ಮಾಡಲ್ಲ, ಪೂರ್ತಿ ಕೈಯಲ್ಲಿ ಮಾಡಿ ಮಿಷಿನಲ್ಲಿ ಕಟಿಂಗ್ ಹೊಡೆದಿರ್ತಾರೆ. ಒಂದು 20-25 ವರ್ಷ ಏನು ಮಾತಾಡೋಷ್ಟು. ಅದು ಓಲೆ, ಅದು ಸ್ಟಾರ್ ಓಲೆ. ಅದು ಚಿಪ್ಪಿಜ್ಲು ಅಂತ ಹೊರಗಡೆಯಿಂದ ಬರ್ತಾಯಿತ್ತು. ಆ ಚಿಪ್ಪಿಜ್ಲಲ್ಲೇ ಕೆಲಸ ಮಾಡ್ತಾಯಿದ್ದೀವಿ ನಾವು. ಹೊರಗಡೆಯಿಂದ ಇಜ್ಲು ಈಗ ಸ್ಟಾಪ್ ಆಗೋಗಿದೆ. ಅದರಿಂದ ಪರ್ಯಾಯವಾಗಿ ನಾವು ಗ್ಯಾಸನ್ನ ಇಟ್ಕೊಂಡು ಗ್ಯಾಸಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ತುಂಬ ಸೂಕ್ಷ್ಮವಾದ ಕೆಲಸ ಸರ್ ಇದು. ಒಂದು ಸ್ವಲ್ಪ ಏರುಪೇರು ಆದ್ರೂ ಕೂರಲ್ಲ. ಆ ದೋಣಿ ಒಳಗಡೆ ಅವ್ರು ಮಾಡ್ತಾಯಿದ್ರಲ್ಲ ಅವರು. ಎಸ್ಪೆಷಲಿ ಆ ಆನೆ ಬಾಲ ಏನಿದೆ ಆ ಸೈಜ್ ತಕ್ಕಂತಾಗಿ ಮಾಡಬೇಕು ಹೊರತು ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ. ಅದು ದೊಡ್ಡದು ಚಿಕ್ಕದು ಏನೂ ಆಗಲ್ಲ. ಒಂದು ಕಸ್ಟಮರ್ ಏನು ಸೈಜ್ ಕೊಡ್ತಾರೆ ಅದೇ ಸೈಜ್ ಆಗೋದು. ಅರ್ಧ ನಂಬರ್ ದೊಡ್ಡದು ಆಗಲ್ಲ, ಅರ್ಧ ನಂಬರ್ ಚಿಕ್ಕದು ಆಗಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಿರೋದು ಅವರು. ಇದು ಪಾರಂಪರಿಕ ಬಂದಿರೋಂಥ ಕಲೆ ಸರ್ ಇದು. ಈಗ ಅದೊಂದು ಉಂಗುರ ತಯಾರು ಮಾಡಲಿಕ್ಕೆ ಎಷ್ಟು ಟೈಮ್ ತಗೋತೀರಿ ಸರ್? ಸರ್, ನೀವು ಒಂದು ಅರ್ಧ ದಿವಸ ಬೇಕು. ಅರ್ಧ ದಿನ ಅದಕ್ಕೆ ಅಂತಲೇ ಇಡಬೇಕು. ಪರ್ಟಿಕ್ಯುಲರಾಗಿ ಒಂದು ಚಿನ್ನಕ್ಕೆ ಇಷ್ಟು ಅಂತ ಟೆಂಪ್ರೇಚರ್ ಇರ್ತದೆ. ಆ ಟೆಂಪ್ರೇಚರ್ ಮುಖಾಂತರನೇ ಇದು ಚಿನ್ನ ಮೆಲ್ಟ್ ಆಗೋದು. ಇದು ಚಿನ್ನದ ಗಟ್ಟಿ. ಇದು ಈ ಚಿನ್ನದ ಗಟ್ಟಿಯಿಂದನೇ ಮುಂದೆ ಕೆಲಸ ಪ್ರೊಸೆಸ್ ಸ್ಟಾರ್ಟಿಂಗ್. ಇದು ಚಿನ್ನ ಮೆಲ್ಟ್ ಆದಮೇಲೆ ಆ ಟೆಂಪ್ರೇಚರ್ ಬಂದರೆ ಆಫ್ ಆಗುತ್ತೆ ಮಿಷಿನ್. ಆಟೋಮೆಟಿಕ್ ಆಫ್ ಆಗುತ್ತೆ. ಸೈರನ್ ಹೊಡಿತಿದೆ. ನೆಕ್ಸ್ಟ್ ಅದನ್ನು ಎತ್ಬಿಟ್ಟು ಅಲ್ಲಿ ಆ ಕಡೆ ಇದೆ ನೋಡಿ, ಅದನ್ನು ಟೂಲ್ಸ್ ಇಟ್ಕೊಂಡಿದಾರಲ್ಲ ಆ ಕಡೆ ಅದಕ್ಕೆ ಮಾರ್ಕ್ಗೆ ಹಾಕೋತೀವಿ. ಅದನ್ನು ದೋಣಿ ಒಳಗಡೆ ಬೀಳ್ತೀವಿ ಚಿನ್ನ. ನೆಕ್ಸ್ಟ್ ಅದನ್ನು ನೀರಿಗೆ ಹಾಕ್ಕೊಂಡು ಅದನ್ನು ತೊಗೊಂಡೋಗ್ಬಿಟ್ಟು ಮಿಷಿನ್ ಕೊಡ್ತೀವಿ. ಅದು 10 ಮಾರೋ 20 ಮಾರೋ ಏನು ಅಳತೆ ಇರುತ್ತೆ ಅಷ್ಟು ಉದ್ದ ಕಂಬಿಗಳು ಬರುತ್ತೆ. ಆ ಉಂಗುರನ ಒಂದು ಶೇಪ್ ಇದೆ, ಆ ಶೇಪ್ನ ಪ್ಲೈನ್ ಆಗಿದೆ. ಅದನ್ನು ಯಾವ ಡಿಸೈನ್ ಬೇಕು ಆ ಡಿಸೈನ್ಲು ಉಜ್ಜುತ್ತಿರೋದು ಅವರು. ಎಕ್ಸ್ಟ್ರಾ ಚಿನ್ನ ಹಾಕ್ಕೊಂಡು ಅದು ಉಜ್ಜೋದು. ಇದಕ್ಕೆ ಎಷ್ಟು ಚಿನ್ನ ತ್ಯಾಮನ ಹೋಗೋದು, ಇದಕ್ಕೆ ಅಂಗಡಿಲಿ ತ್ಯಾಮನ ಕೇಳೋವಂಥದ್ದು. ಇಷ್ಟು ಪರ್ಸೆಂಟೇಜ್ ಅಂತ ತೊಗೊಳ್ತಾ ಇರ್ತಾರೆ ಚಿನ್ನ. ಇದಕ್ಕೆ ನೋಡಿ ಪ್ಲೈನ್ ಇದೆ ಉಂಗುರ. ಇದು ಮಾಡಿ ಇನ್ನೊಂದು ಕಡೆ ಸ್ಟೋನ್ ಹಾಕಿ ಕಳಿಸ್ತಾರೆ. ಇದು ರೆಡಿ ಮಾಡಿದ್ಮೇಲೆ ಸ್ಟೋನ್ ಕಲ್ ಫಿಟ್ಟಿಂಗ್ಗೆ ಬೇರೆ ಕಡೆ ಹೋಗ್ತದೆ. ಇದು ಅಂದರೆ ಪ್ರೊಸೆಸ್ಸು. ಇಲ್ಲಿ ಇವರು ಉಜ್ಜಿ ರೆಡಿ ಮಾಡಿ ಕೈ ಕೊಡ್ತಾರೆ. ಇನ್ನೊಂದು ಕಡೆ ಪಾಲಿಶ್ ಆಗ್ತದೆ. ಪಾಲಿಶ್ ಆದ ನಂತರ ಪಾಲಿಶ್ ಆದ ನಂತರ ಸ್ಟೋನ್ ಫಿಟ್ಟಿಂಗ್ ಆಗ್ತದೆ. ಸರ್, ಬಿಸ್ಕೆಟ್ ಬಂದು ಪ್ಯೂರಿಟಿ 24 ಕ್ಯಾರೆಟು. 24 ಕ್ಯಾರೆಟಲ್ಲಿ ಯಾವುದೇ ಒಡವೆ ಆಭರಣ ಮಾಡೋಕ್ಕಾಗಲ್ಲ. ಅದನ್ನು ನಾವು ಆಭರಣಕ್ಕೆ ಕನ್ವರ್ಟ್ ಮಾಡಬೇಕು ಅಂದರೆ 10 ಗ್ರಾಮ್ ಬಿಸ್ಕೆಟ್ಗೆ 800 ಮಿಲಿ ಕಾಪರ್ ಹಾಕ್ತೀವಿ. ಹಾಕಿದ್ರೆ ಅದು 92% ಆಯಿತು ಅಂತ. ಆ 92%ಅಲ್ಲಿ ಒಡವೆ ಮಾಡಿದ್ರೆ ಅದು 22 ಕ್ಯಾರೆಟು 916 ಹಾಲ್ಮಾರ್ಕ್ ಪಾಸ್ ಆಗುತ್ತೆ.
ಸರಿನಾ. ಈಗ ಪ್ಯೂರಿಟಿ ಬಂದು 22 22 ಕ್ಯಾರೆಟ್ 916ಗಿಂತನೂ ಕಡಿಮೆ ಮಾಡಿಸ್ತಾರೆ. ಆದರೆ ಅದೇನಾಗುತ್ತೆ ಅಂತ ಅಂದರೆ ಕ್ವಾಲಿಟಿ ಚೆನ್ನಾಗಿ ಬರಲ್ಲ, ಕಪ್ಪಾಗ್ಬಿಡುತ್ತೆ. ಅದು ಅವರು ಬೀಡಿಂಗ್ ಕಟ್ತಿದ್ದಾರೆ, ಆ ಪೆಂಡೆಂಟ್ಗೆ ಅದು ಸುತ್ತಲೂ ಒಂದು ಬೀಡಿಂಗ್ ಕಟ್ತಿದ್ದಾರೆ. ಐಟಮ್ ಗಟ್ಟಿಯಾಗಿರಲಿ ಅನ್ನೋದಕ್ಕೆ ಒಂದು ಕಲೆ ಅದು ಮಾಡ್ತಿರೋವಂಥದ್ದು. ತುಂಬ ಅದ್ಭುತವಾದ ಕೆಲಸ ಇದ್ದು, ಇದು ಫುಲ್ ಇದು ಅಷ್ಟೇ ಕೈಲಿ ಮಾಡಿರೋಂಥದ್ದೇ. ಸುಮಾರು ಇದು ಅಕ್ಷತೆ ಕೊಡಬೇಕು ಅಂತಲೇ ಮಾಡ್ತಿರೋಂಥ ಕೆಲಸ ಇದು. ಆಮೇಲೆ ಈ ಥರ ಕಲೆಗೆ ಎಕ್ಸ್ಪೆನ್ಸಿವ್ ಜಾಸ್ತಿ ಬೀಳುತ್ತೆ, ಖರ್ಚು ಜಾಸ್ತಿ ಬೀಳುತ್ತೆ ಆಯ್ತಾ. ಅಂದರೆ ಶಾಶ್ವತವಾದ ಕೆಲಸ ಇದು. ಆ ಮೆಲ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ಪ್ರೋಸೆಸ್ ಆಗುತ್ತೆ. ಇದಾದಮೇಲೆ ಇದನ್ನೇನು ಮಾಡ್ತೀವಿ, ಹೀಟ್ ಮಾಡಿ ಆ ಮಿಷಿನ್ಗೆ ಹೋಗುತ್ತೆ. ಎದುರುಗಡೆ ಮಿಷಿನ್ ಇದೆಯಲ್ಲ, ಮಿಷಿನ್ಗೆ ಹೋಗುತ್ತೆ. ಇವರು ಇದನ್ನು ನಮ್ಗೆ ಕೊಡಬೇಕಾದ್ರೇ ಎಷ್ಟು ಅಳತೆ ಬೇಕು ಅಂದ್ಬಿಟ್ಟು ಅಳತೆ ಬರೆದು ಕೊಟ್ಟಿರ್ತಾರೆ ಆ ಥರ ಚೀಟಿನಲ್ಲಿ. ಇಷ್ಟು ಸಣ್ಣ ಆಗುತ್ತೆ, ಇದು ಗೋಲ್ಡನ್ನೇ, ಇದು ಸಣ್ಣ ಆಗುತ್ತೆ, ಇದಕ್ಕಿಂತ ಸಣ್ಣ ಆಗುತ್ತೆ ಇನ್ನು. ಅವ್ರ ಅಳತೆ ಏನು ಹೇಳಿರುತ್ತೆ ಅಷ್ಟು ಅಳತೆ ನಾವು ಮಾಡಿರ್ತೀವಿ, ಮಾಡಿ ರಿಟರ್ನ್ ಮಾಡೋದು. ನೋಡಿ ಈ ರೀತಿ ಚೀಟಿ ಕೊಟ್ಟಿರ್ತಾರೆ, ತೂಕ ಹಾಕಿ ಚೀಟಿ ಕೊಟ್ಟಿರ್ತಾರೆ. ಅದನ್ನು ರೆಡಿ ಮಾಡಿ ಅವ್ರ ಚೀಟಿ ಸಮೇತ ಅವ್ರದ್ದು ಏನು ವೇಸ್ಟೇಜ್ ಇದೆ ಲೆಸ್ ಮಾಡಿ ಕೊಟ್ಬಿಡ್ತಾರೆ. ಕೆಳಗಡೆ ಒಂದು ಕ್ಲಿಪ್ ಕಾಣಿಸ್ತಾ ಇದೆಯಾ, ಅದು ನೋಡೋಕ್ಕೆ ಎಲ್ಲ ಒಂದೇ ಥರ ಕಾಣುತ್ತೆ ಅಂದ್ಬಿಟ್ಟು ಕಣ್ಣು ಬ್ಲರ್ ಆಗದೆ ಇರಲಿ ಅಂತ ಮಾರ್ಕ್ಗೋಸ್ಕರ ಇಟ್ಕೊಂಡಿರೋದು. ಅದನ್ನ ಪ್ರತಿ ಸ್ಟೆಪ್ಗೂ ಅದು ತಳ್ತಾ ಇರ್ತೀವಿ, ಮೂಮೆಂಟ್ ಆಗ್ತಾ ಇರ್ತೀವಿ. ನೋಡಿ ಹಿಂಗೆ ಎಳಿತಾ ಇರ್ತಾರೆ, ಸರಿನಾ. ಹಿಂಗಾಗಿ ಲಾಸ್ಟ್ಗೆ ಸ್ಕ್ವೇರ್ ಮಾಡಿಬಿಟ್ಟು ಎಷ್ಟು ಸಣ್ಣ ಆಯಿತು ಎಷ್ಟು ಉದ್ದ ಆಯಿತು ನೋಡಿ. ಈಗ ಹೆಚ್ಚು ಕಮ್ಮಿ ಒಂದು 18 ಇಂಚು, ಎರಡು ಸ್ಕೇಲ್ ಆಗೋಯ್ತು. ಈಗ 24 ಇಲ್ಲ ಏನೂ ಆಗಲ್ಲ. ನಮ್ಮ ಡ್ಯಾಡಿ ಮಾಡ್ತಿದ್ರು, ಅದು ಇವಾಗ ರಜಾ ಅಲ್ಲ, ಅದಕ್ಕೆ ನಾವು ಬಂದಿದ್ದೀವಿ ಚೂರು ದಿನಗೋಸ್ಕರ. ಇಲ್ಲಿ ನಮ್ಮ 3 ಅಂಗಡಿ ಐತೆ, ಒಂದು ಇಲ್ಲಿ, ಒಂದು ಸೈಡು, ಒಂದು ನಂಜನಗೂಡು ಸೈಡು. ಇಷ್ಟು ಸಣ್ಣ ಆಗುತ್ತೆ ಸರ್. ಸಣ್ಣ ಆಗೋದಾದ್ಮೇಲೆ ಅಲ್ಲಿ ಎಲ್ಕೊಂಡು ಇದನ್ನ ಜಾಸ್ತಿ ಸಣ್ಣ ಆಗುತ್ತೆ, ನಮ್ಮ ಏರಿನ ಜಾಸ್ತಿ ಸಣ್ಣ ಆಗುತ್ತೆ. ಇದು ಡೆಮೋ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ನೋಡಿ, ಇದು ಹಾರ್ಟ್ ಶೇಪ್. ಇದು ಈಗ ಮದುವೆಗಳಲ್ಲಿ ಹುಡುಗನಿಗೋ ಹುಡುಗಿಗೋ ಗಿಫ್ಟ್ ಕೊಡೋಕ್ಕೆ ಅಂತ ಈ ಥರ ಮಾಡೆಲ್ನ ಮಾಡಿಸ್ತಾರೆ. ಈ ರಿಂಗೆಲ್ಲ ಶೋರೂಮಲ್ಲಿ ಶೋಕೇಸಲ್ಲಿ ಇರ್ತದೆ. ಅವರಲ್ಲಿ ಆರ್ಡ್ರ್ ಹಾಕಿದ್ರೆ ನಮ್ಮ ಹತ್ರಕ್ಕೆ ಬರ್ತದೆ ಐಟಮ್. ಇದು ಶೋಕೇಸಲ್ಲಿ ಇರೋದು ನಮ್ಗೆ ಕೊಡ್ತಾರಲ್ವೇ, ಇದು ಡೆಮೋ. ಈ ಡೆಮೋನ ನಾವೇನು ಮಾಡ್ತೀವಿ, ಇದು ಪ್ರೋಸೆಸ್ ಮಾಡೋ ವರ್ಕ್ ಇದು.